ನಿಮ್ಮ ಬಗ್ಗೆ ಯಾರು ಈಗ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಬಗ್ಗೆ ಯಾರು ಹೆಚ್ಚಾಗಿ ಯೋಚಿಸ್ತಾ ಇದ್ದಾರೆ, ಹಾಗೆ ಯಾಕೆ ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ, ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ನಿಮ್ಮನ್ನು ಹೆಚ್ಚಾಗಿ ಯಾರು ನೆನಪಿಸ್ಕೊಳ್ತಾ ಇದ್ದಾರೆ, ಹೆಚ್ಚಾಗಿ ಯಾರು ನಿಮ್ಮನ್ನು ಯಾವಾಗಲೂ ಕೂಡ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ಯಾರು ನೆನಪು ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು? ಓಕೆ, ಯಾರು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ನಿಮ್ಮಿಂದ ಕೆಲವೊಬ್ಬರಿಗೆ ಯಶಸ್ಸು ಅನ್ನುವಂತಹದ್ದು ಬೇಕಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಸ್ಪಿರಿಚುವಲಿ ತುಂಬಾ ಹೈ ಲೆವೆಲಲ್ಲಿ ಇದ್ದೀರಾ. ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಐ ಓಪನ್ ಆಗಿರುವಂತಹವರು ಇದ್ದೀರಾ. ನಿಮ್ಮ ಒಂದು ಎನರ್ಜಿಯನ್ನು ಕೆಲವೊಬ್ಬರು ಬೇಕು ಅನ್ನುವಂತಹದ್ದು ಕೂಡ ಇದೆ. ಹಾಗೆ ನಿಮ್ಮ ಜೊತೆ ಅವರು ಪಾರ್ಟ್ನರ್ ಆಗಬೇಕು ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಆ ವ್ಯಕ್ತಿಗಿಂತ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ನಿಮಗಿಂತ ಫುಲ್ ಡೌನಲ್ಲೇ ಇದ್ದಾರೆ ಇನ್ನು ಅನ್ನುವಂತಹದ್ದು. ನಿಮ್ಮ ಜೊತೆ ಅವರು ಫ್ರೆಂಡ್ಶಿಪ್ ಮಾಡಿಕೊಳ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇದ್ದಾರೆ, ಯಾವಾಗಲೂ ಕೂಡ ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು. ಹಾಗೆ ಅವರಿಗೆ ನಿಮ್ಮ ಮೇಲೆ ನಿಮ್ಮ ಬಗ್ಗೆ ಬಹಳಷ್ಟು ಪ್ರೀತಿ ಇದೆಯಾ ಇಲ್ವಾ ಅಂದರೆ ಖಂಡಿತವಾಗ್ಲೂ ಇದೆ. ನಿಮ್ಮ ಹಾಗೆ ಅವರು ಕೂಡ ಆಗಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು. ಲೈಕ್ ಮಿರರ್, ನೀವು ಹೇಗಿದ್ದೀರಾ ನಿಮ್ಮ ಹಾಗೆ ಅವರು ಕೂಡ ಆಗಬೇಕು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಆ ವ್ಯಕ್ತಿ ಯಾರು ಅನ್ನುವಂತಹದ್ದು. ನಿಮಗೆ ಒಂದು ರೀತಿಯಲ್ಲಿ ಅರ್ಥ ಆಗಿರುತ್ತೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಬ್ಯೂಟಿಯನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಆ ವ್ಯಕ್ತಿಗೆ ನೀವಂದರೆ ತುಂಬಾ ಇಷ್ಟ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಬ್ಯೂಟಿಯನ್ನು ಯಾರು ಹೆಚ್ಚಾಗಿ ಇಷ್ಟಪಡ್ತಾರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಫೀಮೇಲ್ ಎನರ್ಜಿ ಬರ್ತಾ ಇದೆ. ನಿಮ್ಮನ್ನು ಹೆಚ್ಚಾಗಿ ನಿಮ್ಮ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇರುವಂತಹವರು ಫೀಮೇಲ್ ಎನರ್ಜಿಯೇ ಇಲ್ಲಿ ಹೆಚ್ಚಾಗಿ ನನಗೆ ಕಂಡು ಬರ್ತಾ ಇದೆ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮನ್ನು ತುಂಬ ಇಷ್ಟಪಡುವಂತಹವರು ಕೂಡ ಆಗಿದ್ದಾರೆ. ಕೆಲವೊಬ್ಬರು ಅವರ ಜೀವನದಲ್ಲಿ ಒಂದು ರೀತಿ ಬಹಳಷ್ಟು ಕಷ್ಟಗಳನ್ನು ಕೂಡ ಅನುಭವಿಸ್ತಾ ಇರುವಂತಹ ವ್ಯಕ್ತಿ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾಯಿದೆ. ಅವರ ಜೀವನದಲ್ಲಿ ಯಾವುದೋ ಒಂದು ರೀತಿ ಕಷ್ಟಕ್ಕೆ ಸಿಲುಕಿರುವಂತಹ ವ್ಯಕ್ತಿ. ಅವರಿಗೆ ಜಸ್ಟಿಸ್ ಅನ್ನುವಂತಹದ್ದು ಬೇಕಾಗಿದೆ, ಹ್ಯಾಪಿನೆಸ್ ಅನ್ನುವಂತಹದ್ದು ಅವರ ಜೀವನದಲ್ಲಿ ಬೇಕಾಗಿದೆ, ನಿಮ್ಮಿಂದ ಕೂಡ ಬೇಕಾಗಿದೆ ಅನ್ನುವಂತಹದ್ದು. ಕೆಲವೊಬ್ಬರಿಗೆ ಇಲ್ಲಿ ಲವ್ ಕೂಡ ಕನೆಕ್ಷನ್ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮಿಂದ ಆ ವ್ಯಕ್ತಿ ಸಂತೋಷವಾಗಿ ಇರಬೇಕು ಅಂತ ಹೇಳಿಬಿಟ್ಟು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ವ್ಯಕ್ತಿಯ ಜೀವನ ಒಂಟಿಯಾಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ಒಂಟಿಯಾಗಿರುವ ಕಾರಣದಿಂದ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನುವಂತಹದ್ದಿದೆ. ಒಂದು ವೇಳೆ ನಿಮ್ಮನ್ನು ಲವ್ ಮಾಡ್ತಾ ಇರುವಂತಹವರಾಗಿರ್ಬೋದು, ಲವ್ ಲೈಫಲ್ಲಿ ಇರುವಂತಹ ವ್ಯಕ್ತಿ ಕೂಡ ಆಗಿದ್ದಾರೆ. ಅವರು ಹೆಚ್ಚಾಗಿ ನಿಮ್ಮನ್ನು ಯೋಚಿಸ್ತಾ ಇದ್ದಾರೆ, ಅಥವಾ ನಿಮ್ಮ ಕ್ರಶ್ ಕೂಡ ಆಗಿರ್ಬೋದು. ನಿಮ್ಮ ಮೇಲಿರುವ ಪ್ರೀತಿಯನ್ನು ಹೇಳ್ಕೊಳ್ಳೋದೇ ಕೂಡ ಇರ್ಬೋದು, ಆದರೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ಆ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇದ್ದಾರೆ. ನಿಮ್ಮ ಬ್ಯೂಟಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ನಾಲೆಡ್ಜ್ ಆಗಿರ್ಬೋದು, ಅಥವಾ ನಿಮ್ಮ ಸ್ಪಿರಿಚುವಲ್ ಗ್ರೋತ್, ಇದೆಲ್ಲದರ ಬಗ್ಗೆ ಅವರು ಬಹಳಷ್ಟು ದಿನಗಳಿಂದ ಆಗಿರ್ಬೋದು, ಬಹಳಷ್ಟು ತಿಂಗಳುಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ತುಂಬ ಡೀಪಾಗಿ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ಕೂಡ ಈ ವಿಷಯ ಗೊತ್ತಿದೆ, ಯಾಕಂದರೆ ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ. ಹಾಗಾಗಿ ನಿಮಗೆ ಈ ವಿಚಾರಗಳು ತಿಳಿದಿದೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅಂದರೆ ನಿಮ್ಮನ್ನು ಯಾವ ವ್ಯಕ್ತಿ ಗಮನಿಸ್ತಾ ಇದ್ದಾರೆ, ಅವರ ಉದ್ದೇಶ ಏನಾಗಿದೆ ಅಂತ ಹೇಳಿದರೆ, ಯಾಕೆ ಗಮನಿಸ್ತಿದ್ದಾರೆ ಅಂತ ಹೇಳಿದರೆ, ನಿಮ್ಮ ರೀತಿಯಲ್ಲೇ ಅವರ ಜೀವನವನ್ನು ಬದಲಾಯಿಸ್ಕೊಳ್ಬೇಕು ಅನ್ನುವಂತಹ ಒಂದು ಉದ್ದೇಶ ಅವರ ಮನಸ್ಸಿನಲ್ಲಿದೆ ಅನ್ನುವಂತಹದ್ದು
ಹಾಗೆ ತುಂಬ ಸಂತೋಷವಾಗಿ ಇರಬೇಕು ಅನ್ನುವಂತಹದ್ದು ಕೂಡ ಇದೆ. ಯಾಕಂದರೆ ಅವರು ತುಂಬಾ ಸಿಂಗಲ್ ಆಗಿದ್ದಾರೆ ಅನ್ನುವಂತಹದ್ದು, ನಿಮ್ಮಿಂದ ಅವರು ಪ್ರೀತಿಯನ್ನು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಫೀಮೇಲ್ ಕೂಡ ಆಗಿರ್ಬೋದು, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಕೂಡ ಮಾಡಬೇಕು ಅನ್ನುವಂತಹದ್ದಿದೆ. ಉತ್ತಮ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ನಿಮ್ಮ ಹಾಗೆ ಇರಬೇಕು ಅನ್ನುವಂತಹದ್ದು ಕೂಡ ಅವರಲ್ಲಿ ಇದೆ. ಈಗ ಮೇಲ್ ಎನರ್ಜಿ ಕೂಡ ಇರೋದ್ರಿಂದ ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮ್ಮ ಮೇಲೆ ಟ್ರೂ ಲವ್ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೊತೆ ಸಂತೋಷವಾಗಿರಬೇಕು ಅಥವಾ ನಿಮ್ಮನ್ನು ಈಗ ಪ್ರೀತಿಸ್ತಿಲ್ಲ ಅಂತ ಹೇಳಿದರೆ ನಿಮ್ಮ ಮೇಲೆ ಪ್ರೀತಿ ಅವರಿಗೆ ಮೂಡಿದೆ. ಆ ವಿಚಾರಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ನಿಮ್ಮ ಜೊತೆ ಲವ್ವಲ್ಲಿ ಕನೆಕ್ಟ್ ಆಗಬೇಕು ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಅವರ ಜೀವನದಲ್ಲಿ ಇರುವ ಕಷ್ಟವನ್ನು ನಿಮ್ಮ ಮೂಲಕ ಹೋಗಲಾಡಿಸ್ಕೊಳ್ಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರದಾಗಿದೆ. ಒಂದು ವೇಳೆ ಮ್ಯಾರೇಜ್ ಆಗುವಂತಹ ಪರ್ಸನ್ ಕೂಡ ಆಗಿರ್ಬೋದು, ಅಥವಾ ನಿಮ್ಮನ್ನು ಅವರು ಲವ್ ಮಾಡ್ತಾ ಇದ್ದಾರೆ ಆದರೆ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಇರ್ಬೋದು. ಈ ರೀತಿ ಕೂಡ ಆ ಪರ್ಸನ್ ಆಗಿದ್ದಾರೆ ಅನ್ನುವಂತಹದ್ದು. ಅವರ ಜೀವನದಲ್ಲಿರುವ ಒಂಟಿತನ ಇರ್ಬೋದು ಅಥವಾ ಕಷ್ಟಗಳನ್ನು ನಿಮ್ಮ ಮೂಲಕ ಹೋಗಲಾಡಿಸ್ಕೊಳ್ಬೇಕು. ನೀವು ಭಾಳಷ್ಟು ಸಂತೋಷವಾಗಿದ್ದೀರಾ, ನಿಮ್ಮ ಜೀವನ ತುಂಬಾ ಸಕ್ಸಸ್ ಅನ್ನುವಂತಹದ್ದನ್ನು ಸ್ಪಿರಿಚುವಲಿ ನೀವು ಪಡ್ಕೊಂಡಿದ್ದೀರಾ ಅನ್ನುವಂತಹದ್ದು. ತುಂಬ ಹ್ಯಾಪಿ ಲೈಫನ್ನು ನೀವು ನಡೆಸ್ತಾ ಇದ್ದೀರಾ. ಹಾಗೆ ಅವರು ಕೂಡ ಅವರ ಜೀವನವನ್ನು ಕೂಡ ಕತ್ತಲಿಂದ ಬೆಳಕಿನ ಕಡೆಗೆ ಅವರ ಜೀವನವನ್ನು ಸಾಗಿಸಬೇಕು ಅನ್ನುವಂತಹ ಉದ್ದೇಶ ಅವರ ಮನಸ್ಸಿನಲ್ಲಿದೆ. ಆ ಕಾರಣದಿಂದ ನಿಮ್ಮನ್ನು ಹೆಚ್ಚು ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು, ಇಲ್ಲಿ ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸ್ತಾ ಇದ್ದಾರೆ ಅನ್ನುವಂತಹ. ಹಾಗೆ ಬಹಳಷ್ಟು ಅವರ ಜೀವನದಲ್ಲಿ ಕಷ್ಟಗಳನ್ನು ಕೂಡ ಎದುರಿಸಿದ್ದಾರೆ ಅನ್ನುವಂತಹದ್ದು ಕೂಡ, ಬಹಳಷ್ಟು ದುಃಖಗಳನ್ನು ಎದುರಿಸಿದ್ದಾರೆ ಅನ್ನುವಂತಹದ್ದು. ಒಂಟಿತನ ಕೂಡ ಅವರನ್ನು ಕಾಡ್ತಾ ಇದೆ. ಹಾಗೆ ಎಲ್ಲೋ ಅವರಿಗೆ ನಿಮ್ಮ ಸಹಾಯ ಬೇಕು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ಚಿಂತೆಗಳಲ್ಲಿ ಒಳಗಾಗಿದ್ದಾರೆ ಅನ್ನುವಂತಹದ್ದು. ಅವರ ಜೀವನ ಸಂಪೂರ್ಣವಾಗಿ ಎಲ್ಲೋ ಒಂದು ರೀತಿ ಕತ್ತಲೆಯೇ ಆಗಿದೆ. ಅದನ್ನು ನಿಮ್ಮ ಮೂಲಕ ಸುಂದರವಾಗಿಸ್ಕೊಳ್ಬೇಕು ಅನ್ನುವಂತಹ ಯೋಚನೆ ಅವರ ಮನಸ್ಸಿನಲ್ಲಿದೆ. ಹಾಗೆ ನಿಮ್ಮ ಸಹಾಯವನ್ನು ತಗೊಳ್ಬೇಕು ಅನ್ನುವಂತಹದ್ದು ಕೂಡ ಇದೆ ಅವರ ಮನಸ್ಸಿನಲ್ಲಿ. ಭಾಳಷ್ಟು ತಿಂಗಳುಗಳಿಂದ ಕೂಡ ನೋಡ್ತಾ ಇದ್ದಾರೆ ಅಥವಾ ಬಹಳಷ್ಟು ಹತ್ತಿರದಿಂದ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಹೆಚ್ಚಾಗಿ ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರೋ ವ್ಯಕ್ತಿಗಳು ಅನ್ನುವಂತಹದ್ದು. ಆ ಕಾರಣದಿಂದ ನಿಮಗೆ ಆ ಪರ್ಸನ್ ಯಾರು ಅಂತ ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಇಂಟ್ಯೂಷನ್ಗೆ ಆ ಪರ್ಸನ್ ಬಂದಿರ್ತಾರೆ. ಈಗಾಗಲೇ ಯಾರು ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಈಗಾಗಲೇ ನಿಮ್ಮ ಇಂಟ್ಯೂಷನ್ಗೆ ಬಂದಿರುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಹಾಗೆ ಸೋಲ್ಮೇಟ್ ಕನೆಕ್ಷನ್, ಟ್ವಿನ್ ಫ್ಲೇಮ್ ಕನೆಕ್ಷನ್, ಡಿವೈನ್ ಯೂನಿಯನ್ ಇದ್ದೀರಾ. ನಿಮ್ಮ ಟ್ರೂ ಲವ್ ಅನ್ನುವಂತಹದ್ದು ಕೂಡ ಇದೆ. ಇಲ್ಲಿ ಟ್ರೂ ಲವ್ ಇದೆ ಅವರಿಗೆ ನಿಮ್ಮ ಮೇಲೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮಿಂದ ಬಹಳಷ್ಟು ಸಹಾಯವನ್ನು ಪಡೀಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಮೇಲೆ ಟ್ರೂ ಲವ್ ಇದೆ. ಹಾಗೆ ನಿಮ್ಮ ಜೊತೆ ಯಾವಾಗಲೂ ಇರಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇದೆ. ಹಾಗೆ ಅವರು ಬಹಳಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಪಡೀಲಿಕ್ಕೋಸ್ಕರ, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೋಸ್ಕರ, ಹಾಗೆ ನಿಮ್ಮ ಜೊತೆ ಒಂದು ಪ್ರೀತಿಯ ಜೀವನವನ್ನು ನಡೆಸಬೇಕು ಅನ್ನುವಂತಹದ್ದಾಗಿರ್ಬೋದು, ಅಥವಾ ಯಾವಾಗಲೂ ನೀವು ಅವರ ಜೊತೆಯಾಗಿ ಇರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಅವರು ಭಾಳಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇದ್ದಾರೆ. ಅವರು ಸಿಂಗಲ್ ಆಗಿದ್ದಾರೆ, ಆಲ್ರೆಡಿ ಸಿಂಗಲ್ ಆಗಿರುವಂತಹದ್ದೇ ಬರ್ತಾ ಇದೆ. ಇಂಡಿಪೆಂಡೆಂಟ್ ಆಗಿದ್ದಾರೆ. ಹಾಗೆ ನಿಮ್ಮ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ಇಲ್ಲಿ ಸ್ಟ್ರಾಂಗ್ ಆಗಿ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹ ವ್ಯಕ್ತಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಪಾಸ್ಟ್ ಲೈಫಲ್ಲಿ ನಿಮಗೆ ಮತ್ತು ಆ ವ್ಯಕ್ತಿಗೆ ಕನೆಕ್ಷನ್ ಇದೆ ಅನ್ನುವಂತಹದ್ದು ಇರುವಂತಹ ವ್ಯಕ್ತಿ ಅವರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.
ಅವರು ಸ್ಪಿರಿಚುವಲಿ ಹೆಚ್ಚಾಗಿ ಗ್ರೋ ಆಗಬೇಕು ಅನ್ನುವಂತಹದ್ದು ಇದೆ. ಹಾಗೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು, ಹಾಗೆ ನಿಮ್ಮಿಂದ ಕೂಡ ಅವರು ಸ್ಪಿರಿಚುವಲಿ ಹೆಚ್ಚು ನಿಮ್ಮಿಂದ ಗ್ರೋ ಆಗಬೇಕು. ನೀವು ಏನೆಲ್ಲ ತಿಳ್ಕೊಂಡಿದ್ದೀರಾ ಅದನ್ನು ಸಹ ಅವರು ತಿಳ್ಕೋಬೇಕು ಅನ್ನುವಂತಹದ್ದು ಕೂಡ ಇದೆ, ಪಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಕೂಡ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮಗೋಸ್ಕರ ಬಹಳಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು, ಯಾವಾಗಲೂ ಕೂಡ ಟೈಮ್ ಸಿಕ್ಕಿದಾಗೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಅವರು ಒಂಟಿ ಇರುವಾಗೆಲ್ಲ ನಿಮ್ಮ ಬಗ್ಗೆಯೇ ಯೋಚಿಸ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗಿರುವಂತಹ ವ್ಯಕ್ತಿ ಕೂಡ ಆಗಿದ್ದೀರಾ ಅನ್ನುವಂತಹದ್ದು. ನೀವು ಮತ್ತು ಅವರು ಕೂಡ ನೋ ಕಾಂಟ್ಯಾಕ್ಟ್, ಈಗ ನಿಮಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದ್ದು ಕೂಡ ನೀವು ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕಾರಣ, ಯಾವ ಕಾರಣ ಅಂತ ಹೇಳಿದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ನೆಗೆಟಿವ್ ಸಮಸ್ಯೆಗಳಿಂದ ಅಥವಾ ಜಲಸಿ ಪೀಪಲ್ಗಳಿಂದ ನೀವಿಬ್ಬರು ದೂರ ಆಗಿದ್ದೀರಾ. ಆದರೆ ಏಂಜಲ್ಸ್ ಬ್ಲೆಸ್ಸಿಂಗಿಂದ ಮತ್ತೆ ನೀವು ಒಂದಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಸ್ಟ್ರಾಂಗ್ ಆಗಿ ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದಿದೆ. ಯಾಕಂದರೆ ನಿಮಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಆ ಕಾರಣದಿಂದ ಮತ್ತೆ ನೀವು ಒಂದಾಗ್ತಿದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಆ ವ್ಯಕ್ತಿ ಹೆಚ್ಚಾಗಿ ಖಂಡಿತವಾಗ್ಲೂ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಯಾವಾಗಲೂ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಈಗ ಫೀಲ್ ಆಗಿದೆ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ನೀವು ಅನ್ನುವಂತಹ ಸ್ಟ್ರಾಂಗ್ ಮನಸ್ಥಿತಿ ಅವರಲ್ಲಿ ಮೂಡಿದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾಗಿ ಅವರು ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸ್ತಾ ಇದ್ದಾರೆ. ನಿಮ್ಮಿಂದ ದೂರ ಆಗಿರುವಂತಹ ಬೇಸರ ಕೂಡ ಅವರಿಗೆ ಇದೆ. ಹಾಗೆ ಭಾಳಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಮತ್ತೆ ನಿಮ್ಮನ್ನು ಭೇಟಿ ಆಗಬೇಕು ಅನ್ನುವಂತಹ ಉದ್ದೇಶ ಅವರಲ್ಲಿ ಇದೆ. ಹಾಗೆ ಯಾವಾಗಲೂ ನೀವು ಅವರ ಜೊತೆಯಲ್ಲಿ ಇರಬೇಕು, ಮತ್ತು ಮೊದಲಿನ ಹಾಗೆ ಪ್ರೀತಿಯ ಜೀವನವನ್ನು ಆರಂಭಿಸಬೇಕು ಅನ್ನುವಂತಹ, ಮತ್ತು ಟ್ರೂ ಲವ್ ಅಲ್ಲಿ ಕನೆಕ್ಟ್ ಆಗಬೇಕು ಅನ್ನುವಂತಹದ್ದು ಕೂಡ ಅವರ ಉದ್ದೇಶ ಆಗಿದೆ. ಆ ಕಾರಣದಿಂದ ಅವರು ಹೆಚ್ಚಾಗಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂತಹದ್ದು ಭಾಳಷ್ಟು ಅವರನ್ನು ಕಾಡ್ತಾ ಇದೆ. ನೀವು ಪಾಸ್ಟ್ ಲೈಫ್ ಅಥವಾ ಕನೆಕ್ಷನ್ ಅಥವಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರುವಂತಹವರು ಅನ್ನುವಂತಹದ್ದು ಹೆಚ್ಚಾಗಿ ಅವರಿಗೆ ಸ್ಟ್ರಾಂಗ್ ಫೀಲಿಂಗ್ಸ್ ಅನ್ನುವಂತಹದ್ದು ಬರ್ತಾ ಇದೆ. ಪದೇ ಪದೇ ನಿಮ್ಮ ನೆನಪುಗಳು ಕಾಣ್ತಾ ಇದೆ. ಆ ಕಾರಣದಿಂದ ನಿಮ್ಮ ಬಗ್ಗೆ ಹೆಚ್ಚು ಚಿಂತೆಗೆ ಒಳಗಾಗಿದ್ದಾರೆ, ಹಾಗೆ ದುಃಖಕ್ಕೆ ಕೂಡ ಒಳಗಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದಾರೆ, ಹಾಗೆ ನಿಮ್ಮ ಜೊತೆ ಗುಡ್ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂತಹದ್ದು. ಹಾಗೆ ನಿಮ್ಮ ಜೀವನ ನಿಮ್ಮ ಜೀವನ ತುಂಬಾ ಸುಂದರವಾಗಿದೆ. ಅದೇ ರೀತಿ ಅವರು ಕೂಡ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಜೀವನವನ್ನು ಸಾಗಿಸಬೇಕು ನಿಮ್ಮ ಜೊತೆ ಇದ್ದು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿದರೆ. ಅವರ ಜೀವನ ಎಲ್ಲೋ ತುಂಬಾ ಖಾಲಿ ಅನ್ನಿಸ್ತಾ ಇದೆ ಅವರಿಗೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲ ಇದ್ದರೂ ಕೂಡ ಅವರ ಜೀವನದಲ್ಲಿ ನಿಮ್ಮ ಪ್ರೀತಿಯ ಕೊರತೆ ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ದುಃಖ ಅನ್ನುವಂತಹದ್ದು ಅವರಿಗೆ ಕಾಡ್ತಾ ಇದೆ. ಎಲ್ಲವನ್ನು ಕಳ್ಕೊಂಡಿದ್ದಾರೆ ಕೆಲವೊಬ್ಬರು ಇಲ್ಲಿ. ಅವರ ಜೀವನದಲ್ಲಿ ಎಲ್ಲ ಇದ್ದರೂ ಕೂಡ ನೀವಿಲ್ಲದೆ ಝೀರೋ ಅನ್ನಿಸ್ತಾ ಇದೆ. ಅವರ ಜೀವನ ತುಂಬಾ ಖಾಲಿ ಅನ್ನಿಸ್ತಾ ಇದೆ, ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದಲೇ ನೀವಿಲ್ಲ ಅನ್ನುವಂತಹ ಕೊರಗು ಅವರನ್ನು ಭಾಳಷ್ಟು ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಥರ್ಡ್ ಐ ಓಪನ್, ನಿಮಗೆ ಥರ್ಡ್ ಐ ಓಪನ್ ಆಗಿರೋ ಕಾರಣ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ನಿಮ್ಮನ್ನು ತುಂಬಾ ನೆಗ್ಲೆಕ್ಟ್ ಮಾಡಿದರು ಅನ್ನುವಂತಹದ್ದು, ಹಾಗೆ ಭಾಳಷ್ಟು ದುಃಖವನ್ನು ನಿಮಗೆ ಕೂಡ ನೀಡಿದರು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಇವಾಗ ಅವರಿಗೆ ರಿಯಲೈಸ್ ಆಗಿದೆ ನಿಮ್ಮ ವ್ಯಾಲ್ಯೂ ಏನು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಥರ್ಡ್ ಐ ಓಪನ್ ಆಗಿರುವಂತಹವರು ನೀವು ಗುಡ್ ಕರ್ಮದಲ್ಲಿ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಸ್ಟ್ರಾಂಗ್ ಆಗಿ ನಿಮಗೆ ಗುಡ್ ಕರ್ಮ ಅನ್ನುವಂತಹದ್ದು ಈಗ ಇದೆ. ಭಾಳಷ್ಟು ನಿಮ್ಮ ಜೀವನ ಸುಂದರವಾಗಿದೆ. ನೀವು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಆಗಿದ್ದೀರಾ. ಹಾಗೆ ನಿಮ್ಮ ಬ್ಯೂಟಿ, ನಿಮ್ಮ ನಾಲೆಡ್ಜ್, ನಿಮ್ಮ ಸ್ಪಿರಿಚುವಲ್ ಗ್ರೋತ್ ತುಂಬಾ ಸಕ್ಸಸ್ ಇದೆ ನಿಮ್ಮ ಜೀವನದಲ್ಲಿ. ಆ ಕಾರಣದಿಂದ ಅವರಿಗೆ ಬಹಳಷ್ಟು ದುಃಖ ಕಾಡ್ತಾ ಇದೆ. ಆ ಕಾರಣದಿಂದ ನಿಮ್ಮನ್ನು ಮತ್ತೆ ಸೇರಬೇಕು ಅನ್ನುವಂತಹ ಉದ್ದೇಶ ಕೂಡ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಕೆಲವೊಬ್ಬರಿಗಿದ್ರೆ, ಕೆಲವೊಬ್ಬರು ನೀವು ಸ್ಪಿರಿಚುವಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅನ್ನುವಂತಹ ಉದ್ದೇಶ ಕೂಡ ಇದೆ ಅನ್ನುವಂತಹದ್ದು. ಮತ್ತು ಗುಡ್ ಕರ್ಮ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಈಗ ನಡೀತಾ
ಇದೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಗುಡ್ ಕರ್ಮ ಇರುತ್ತೆ ಅನ್ನುವಂತಹ ಸ್ಟ್ರಾಂಗ್ ಬಿಲೀವ್ ಅವರಲ್ಲಿ ಬಂದಿದೆ. ಆ ಕಾರಣದಿಂದ ಕೂಡ ನಿಮ್ಮ ಜೊತೆ ಆಗಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರಿಗಿದೆ. ಆ ಕಾರಣದಿಂದ ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸ್ತಾ ಇದ್ದಾರೆ. ನಿಮ್ಮನ್ನು ಒಂದಾಗಬೇಕು, ನಿಮ್ಮನ್ನು ಭೇಟಿ ಆಗಬೇಕು ಅನ್ನುವಂತಹ ಉದ್ದೇಶದಲ್ಲಿ ಅವರು ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಹೆಚ್ಚಾಗಿ ಎನರ್ಜಿ ಬರ್ತಾ ಇರೋದು ಅಂತ ಹೇಳಿದರೆ ಯಾರು ನಿಮ್ಮನ್ನು ಯೋಚಿಸ್ತಾ ಇದ್ದಾರೆ ಅಂದರೆ ಕೆಲವೊಬ್ಬರಿಗೆ ಇಲ್ಲಿ ಫ್ರೆಂಡ್ ಫೀಮೇಲ್ ಎನರ್ಜಿ ಕೂಡ ಇದೆ, ಮೇಲ್ ಎನರ್ಜಿ ಕೂಡ ಇದೆ. ನಿಮ್ಮ ಫ್ರೆಂಡ್ಸ್ ಕೂಡ ಆಗಿದ್ದಾರೆ ಅನ್ನುವಂತಹದ್ದು. ನಿಮ್ಮ ಫ್ರೆಂಡ್ಸ್ ಫೀಮೇಲ್ ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ಸ್ ಕೂಡ ಆಗಿದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದರೆ ಅವರು ಕೂಡ ಆಗಿದ್ದಾರೆ ಅನ್ನುವಂತಹದ್ದು. ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಆ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಯಾರು ಸಿಂಗಲ್ ಆಗಿದ್ದೀರಾ, ನಿಮಗೆ ನಿಮ್ಮ ಮೇಲೆ ಕ್ರಶ್ ಇದೆ, ಅವರು ಕೂಡ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾರೆ. ಅವರು ತುಂಬಾ ಸ್ಟ್ರಾಂಗ್ ಆಗಿ ಯೋಚಿಸ್ತಾ ಇದ್ದಾರೆ. ನಿಮ್ಮ ಕ್ರಶ್ ಏನಿದ್ದಾರೆ ಅಥವಾ ನಿಮಗೆ ಒಂದು ವೇಳೆ ನಿಮಗೆ ಗೊತ್ತಿರಲ್ಲ ಆ ಪರ್ಸನ್ ಬಗ್ಗೆ, ಕೆಲವೊಬ್ಬರಿಗೆ ಇಲ್ಲಿ ಗೊತ್ತಿಲ್ಲ, ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಆ ವ್ಯಕ್ತಿಗಳ ಬಗ್ಗೆ ನಿಮಗೆ ತಿಳಿದಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿರೋದ್ರಿಂದ ಆ ವ್ಯಕ್ತಿ ನಿಮಗೆ ಗೊತ್ತಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ನೋ ಕಾಂಟ್ಯಾಕ್ಟಲ್ಲಿ ಇರುವಂಥವ್ರು, ಕೆಲವೊಬ್ಬರು ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥವರು, ಟ್ವಿನ್ ಫ್ಲೇಮ್ ಕನೆಕ್ಷನ್ ಹಾಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥವರು. ಹಾಗೆ ಮತ್ತೆ ಎನರ್ಜಿ ನೋಡುವಂತಹದ್ದು ಆದರೆ ಯಾರು ಥರ್ಡ್ ಐ ಓಪನ್ ಆಗಿದ್ದೀರಾ, ನೀವು ಥರ್ಡ್ ಐ ಓಪನ್ ಆಗಿದ್ದೀರಾ, ಆ ಕಾರಣದಿಂದ ಆ ಪರ್ಸನ್ ನಿಮ್ಮನ್ನು ಹೆಚ್ಚಾಗಿ ಯೋಚಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಗುಡ್ ಕರ್ಮ ಅನ್ನುವಂತಹದ್ದು ಇರೋದ್ರಿಂದ ಆ ಪರ್ಸನ್ ಯೋಚಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರು ನಿಮಗೆ ತುಂಬ ಹಾರ್ಟ್ ಮಾಡಿರುವಂತಹ ಪರ್ಸನ್ ಆಗಿದ್ದಾರೆ. ಯಾರು ಸ್ಪಿರಿಚುವಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಥರ್ಡ್ ಐ ಓಪನ್ ಆಗಿರುವಂತಹವ್ರು ಇದ್ದೀರಾ, ನಿಮಗೆ ಆ ಪರ್ಸನ್ ತುಂಬಾ ಹಾರ್ಟ್ ಮಾಡಿದ್ದಾರೆ. ಆ ಪರ್ಸನ್ ನಿಮಗೆ ನಿಮ್ಮ ಬಗ್ಗೆ ಹೆಚ್ಚಾಗಿ ಈಗ ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಆ ವ್ಯಕ್ತಿ ನಿಮಗೆ ಖಂಡಿತವಾಗ್ಲೂ ತಿಳಿದಿದೆ ಅನ್ನುವಂತಹದ್ದನ್ನು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಕನೆಕ್ಟೆಡ್ ಆಗಿರೋದ್ರಿಂದ ಆ ವ್ಯಕ್ತಿಯ ಬಗ್ಗೆ ನಿಮಗೆ ನಿಮ್ಮ ಇಂಟ್ಯೂಷನ್ಗೆ ಈಗಾಗಲೇ ತಿಳಿದಿದೆ ಅನ್ನುವಂತಹದ್ದು. ಓಕೆ, ಸೊ ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.